ಸಚಿವ ಸ್ಥಾನ ಸಿಗದೇ ಇದ್ದಕ್ಕೆ ಶಾಸಕರಿಗೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಿದ್ದಾರಲ್ಲ, ಇದ್ರ ಬಗ್ಗೆ ಇವತ್ತು ಎಂಎಲ್ಸಿ ರಾಜೇಂದ್ರ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕರ ರಾಜೀನಾಮೆಯ ಚಿಂತನೆ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ರಾಜೀನಾಮೆ ಕೊಡುವುದು ಅವರ ವೈಯಕ್ತಿಕ ವಿಚಾರ, ಅರೆ ಕೊಡ್ಬೇಕನ್ಸುತ್ತೆ ಕೊಡ್ಲಿ ಅನ್ನೋ ನಿಟ್ಟಿನಲ್ಲೇನೆ ಚಾಮುಂಡಿ ಬೆಟ್ಟದಲ್ಲಿ ಎಂಎಲ್ಸಿ ರಾಜೇಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಈಗಾಗಲೇ ಅನೇಕರು ಅತೃಪ್ತರು, ಅಸಮಾಧಾನಿತರು ರೆಬಲ್ ಆಗಿ ಗುರುತಿಸಿಕೊಳ್ತಿದ್ದಾರೆ, ಬೆಂಬಲಿಗರು ಹೋರಾಟ ಮಾಡ್ತಿದ್ದಾರೆ. ನಿನ್ನೆ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಗೈರು ವಿಚಾರ ಇತ್ತು. ನಿನ್ನೆ ಪುನರಚನೆಯ ಬಗ್ಗೆ ಸಿದ್ದರಾಮಯ್ಯನವರಿಗೂ ಕೂಡ ಬೇಜಾರಿದೆ, ಬೇಸರ ಇದ್ದಿದ್ದಕ್ಕೆ ಅವ್ರ ಕಾರ್ಯಕ್ರಮದಲ್ಲಿ ಬಂದಿಲ್ಲ. ಮುಂದೆ ಒಳ್ಳೆ ಕಾಲ ಬರುತ್ತದೆ ಅಂತ ರಾಜೇಂದ್ರ ರಾಜಣ್ಣ ಅವರು, ಅತ್ತ ರಾಜಣ್ಣ ಕೂಡ ಮಾತನಾಡಿದ್ರು ಏನೇನಾಯ್ತು ಅಂತ. ಇತ್ತ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಕೂಡ ಮಾತನಾಡ್ತಾ ಒಳ್ಳೆಯ ಕಾಲ ಬಂದ್ರೆ ಪಕ್ಷಕ್ಕೂ ಒಳ್ಳೆಯದು, ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಕೆಟ್ಟ ಕಾಲದಲ್ಲಿ ಇದೆಯಾ, ಆಷಾಢದಲ್ಲಿ ಏನಾದ್ರೂ ಬಂದ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿಲ್ಲ. ಆದ್ರೆ ಎಂಎಲ್ಸಿ ರಾಜೇಂದ್ರ ಅವರು ಮಾತ್ರ ಮುಂದೆ ಒಳ್ಳೆ ಕಾಲ ಬರುತ್ತೆ ಅಂತ ಭವಿಷ್ಯ ನೋಡಿದಂಗೆ ನೋಡಿದ್ರು. ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ಎಲ್ಲ ಭರ್ತಿ ಆಗಿದೆ. ಇಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದ್ರೆ ನಮ್ದು ದೊಡ್ಡ ಜಿಲ್ಲೆ ತುಮಕೂರು ಅಂತ ಹೇಳಿದ್ರೆ 11 ತಾಲೂಕು ಅಸೆಂಬ್ಲಿಗಳು ಬರೋವಂಥದ್ದು. ನಾವೆಲ್ಲ ಇನ್ನೂ ಒಂದು ಜಿಲ್ಲೆಗೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದ್ರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ಸೊ ಈಗ ಆಗಿಲ್ಲ, ಏನು ಮಾಡಕ್ಕಲ್ಲ. ಈಗ ಪಕ್ಷದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ಬೇಕು. ಈಗ ಪಕ್ಷ ಏನೋ ಸಚಿವರು ಆಯ್ಕೆ ಮಾಡಿದ್ರೆ ಜೊತೆಗೆ ಹೋಗುವಂಥದ್ದು. ಈಗ ನೇರವಾಗಿ ಮಾತಾಡಿ ಅದನ್ನ ಫಲಾನುಭವಿ ರಾಜಣ್ಣ ಅವರು, ಹೌದಲ್ಲ. ಈಗ ರಾಜಣ್ಣ ಅವರು ಏನು ತಂದೆಯವ್ರು ಏನು ಆಗಿರ್ಲಿಲ್ಲ, ಹಗರಣ ಏನಾಗಿಲ್ಲ. ಅದೇ ಅವತ್ತ ಸಂದರ್ಭದಲ್ಲಿ ಮಾತಾಡಿದಾಗ ಸಚಿವರನ್ನ ಅವತ್ತು ತೆಗೆದಿದ್ರು, ಮತ್ತೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನೇರವಾಗಿ ನುಡಿಯುವಂಥದ್ದು ಇವತ್ತಿನ ರಾಜಕೀಯದಲ್ಲಿ ಸಂದರ್ಭದಲ್ಲಿ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ ಅಷ್ಟೇ. ಅದನ್ನ ಹೇಳ್ತಾ ಇದ್ದೀನಲ್ಲ, ನೇರವಾಗಿ ಮಾತಾಡುವಂಥದ್ದು, ಸತ್ಯವಾಗಿ ಮಾತಾಡುವಂಥದ್ದು ಇವತ್ತು ರಾಜಕೀಯದಲ್ಲಿ ಎಲ್ಲ ಒಂದ್ ಕಡೆ ತಪ್ಪು ಅಂತ ಅನ್ನಿಸ್ತಾ ಇದೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನೀವು ನೋಡಿರೋ ಹಾಗೆ ನಿನ್ನೆ ಹೋಗಿಲ್ಲ, ಇಲ್ಲಿಗೆ ಪ್ರಮಾಣ ವಚನ ಇದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹೋಗಿಲ್ಲ. ಸೊ ಅವ್ರಿಗೂ ಎಲ್ಲ ಒಂದ್ ಕಡೆ ಬೇಸರ ಇರುತ್ತಲ್ಲ. ಸೊ ಅದೇ ರೀತಿ ರಾಜಣ್ಣ ಅವ್ರಿಗೂ ಇರುತ್ತೆ, ಬೇರೆ ಬೇರೆ ಮುಖಂಡಗಳು ಇರುತ್ತೆ. ಖಂಡಿತವಾಗಿ ಇದೆಲ್ಲ ಸರಿಪಡಿಸುತ್ತೆ. ಅಸಮಾಧಾನ ಇದೆ, ಇಲ್ಲ ಅಂತ ನಾನು ಹೇಳಕ್ ಇದೆ. ಖಂಡಿತವಾಗಿ ಮುಂದೆ ಒಳ್ಳೆ ಕಾಲ ಬರುತ್ತೆ ಅಂತ ವಿಶ್ವಾಸದಲ್ಲಿ ಇನ್ನೂ ಇದ್ದೀರಾ ಅಂತ. ಬಂದ್ರೆ ಪಕ್ಷಕ್ಕೆ ಒಳ್ಳೇದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.